ಅಂತ ಬಂದಾಗ ನಾನೇ ಆಗಲಿ ಈಗ ಶೇಡ್ಸ್ ಅಂತ ಬಂದಾಗ ನಮ್ಮಲ್ಲಿ ತುಂಬ ಶೇಡ್ಸ್ ಬರುತ್ತೆ. ನಾನು ಯಾಕೆ 2 ಶೇಡ್ಸ್ ತೊಗೊಂಡಿದ್ದೀನಿ ಅಂತಂದರೆ ನಾವು ಇದರಲ್ಲಿ ಯಾವ ಸ್ಕಿನ್ ಟೋನ್ಗಾದರೂ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಡಸ್ಕಿ ಸ್ಕಿನ್ಗೆ NC45 ನಾನು ಯೂಸ್ ಮಾಡೋದು. ಲೈಕ್ ಇದಕ್ಕಿಂತ ಡಸ್ಕಿ ನಮ್ಮಲ್ಲಿ ಕಮ್ಮಿ, ಇದು ಡಸ್ಕಿ ಸ್ಕಿನ್ಗೆ ಇದು ಯೂಸ್ ಮಾಡ್ಬೋದು. ಫೇರ್ ಸ್ಕಿನ್ ಟೋನಿಗೆ ನಾವು NC35 ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಫಾರೆವರ್ 52ನಲ್ಲೂ ಅಷ್ಟೇ 2 ಶೇಡ್ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ನಾವು ತೊಗೊತೀವಿ ಅಂದರೆ 10-15 ಶೇಡ್ ನಾವು ತೊಗೊಳಕ್ಕಾಗಲ್ಲ. ಈ 2 ಶೇಡ್ ತೊಗೊಂಡು ನಾವು ಎಷ್ಟು ಸ್ಕಿನ್ ಟೋನಿಗಾದರೂ ನಾವು ಕ್ರಿಯೇಟ್ ಮಾಡ್ಬೋದು. ಇದು ವೈಟ್ ಕಲರ್, ಓಕೆನಾ. 1 ಪಂಪ್ ವೈಟು, ಸ್ವಲ್ಪ ಡಾರ್ಕ್. ಇದು 1 ಡ್ರಾಪು, ಇದು 1 ಡ್ರಾಪ್ ಹಾಕಿದ್ದೀನಿ. ಅಂದರೆ ಇದು ನನ್ನ ಸ್ಕಿನ್ ಟೋನಿಗೆ, ಇದು ಮೀಡಿಯಮ್ ಸ್ಕಿನ್ ಟೋನ್ಗೆ, ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಯಿತು. ಇಲ್ಲಪ್ಪ ಇವ್ರಿಗಿಂತ ಒಂದು ಸ್ವಲ್ಪ ನನಗಿಂತ ಫೇರ್ ಜಾಸ್ತಿ ಇದ್ದಾರೆ ಅಂದರೆ, ಇವಾಗ ನೀವಿದ್ದೀರಾ ಫುಲ್ ಫೇರು ಅಲ್ಲ, ಹಂಗಂತ ನನ್ನಂಗೆ ಮೀಡಿಯಮು ಅಲ್ವಾ. ನೀವು ವೈಟ್ ಕಲರ್ 2 ಪಂಪ್ ತೊಗೊಂಡಿದ್ದೀನಿ, ಡಸ್ಕಿ ಕಲರ್ ಬಂದ್ಬಿಟ್ಟು 1 ಪಂಪ್ ತೊಗೊಂಡಿದ್ದೀನಿ. ಇದಕ್ಕಿಂತ ಇದು ಫೇರ್ ಬಂತ? ಓಕೆ, ನನಗಿಂತ ಡಸ್ಕಿ ಇದ್ದಾರೆ ಅಂತಂದಾಗ ಡಸ್ಕಿ ಇರೋದನ್ನ ಜಾಸ್ತಿ ತೊಗೊಂಡಿದ್ದೀನಿ, ಫೇರ್ ಆಗಿರೋದನ್ನ ಒಂಚೂರು ತೊಗೊಂಡಿದ್ದೀನಿ. 2:1 ಲೆಕ್ಕಕ್ಕೆ. ಓಕೆನಾ ಪೂಜಾ ಇದ್ದಾರ? ಈಗ ನೋಡು, ಯಾವ್ದು ಇವ್ರಿಗೆ ಡಿಫ್ರೆಂಟ್ ಕಲರ್ ಕಾಣ್ತದೆ ನಿಮಗೆ. ಫೇರು, ಮೀಡಿಯಮ್ಮು, ಇದೊಂದು ಸ್ವಲ್ಪ ಇದಕ್ಕಿಂತ ಇದು ಫೇರ್ ಇದೆ, ಇದು ಬಂದ್ಬಿಟ್ಟು ಡಸ್ಕಿ ಇದೆ. ಲೈಕ್ ಯಾವ ಶೇಡ್ ಇವ್ರಿಗೆ ಮ್ಯಾಚ್ ಆಗ್ಬೋದು. ಇದು ಆಲ್ಮೋಸ್ಟ್ ಅವ್ರಿಗೆ ಮ್ಯಾಚ್ ಆಗುತ್ತೆ, ಓಕೆನಾ. 2 ಇಲ್ಲ 3 ನಿಮಗೆ ಮ್ಯಾಚ್ ಆಗುತ್ತೆ. ಅದೇ ಇದನ್ನು ಮಾಡಿದ್ರಿ ಅಂತಂದರೆ ಬೂದಿ ಥರ ಕಾಣ್ತಾರೆ. ಅದೇ ಇವಾಗ ಇದನ್ನು ಪ್ಲಗ್ ಮಾಡ್ತಾರೆ, ಇವ್ರ ಸ್ಕಿನ್ ಟೋನು ಮ್ಯಾಚ್ ಆಗುತ್ತೆ. ಏನಂತಂದರೆ ನಾವು ಫೌಂಡೇಶನ್ನು ನಮ್ಮ ಸ್ಕಿನ್ ಟೋನ್ಗಿಂತ ಏನು 2 ಶೇಡ್ ಅಷ್ಟೇ ಜಾಸ್ತಿ ಮಾಡ್ಬೋದು, ಓಕೆನಾ. ಟಿಶ್ಯೂ